ನನ್ನ ಚಿಕ್ಕ ವಯಸ್ಸಲ್ಲಿ ಅಮ್ಮನ ಜೊತೆ ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತಿದ್ದೆ. ಚರ್ಚು ಮುಗಿದ ಕ್ಷಣ ಒಂದೇ ಡೈರೆಕ್ಷನ್, ಬೆಳ್ತಂಗಡಿ ದೇವಿ ಪ್ರಸಾದ್ ಹೋಟೆಲ್. ಅಲ್ಲಿ ಸಿಗೋ ಮ್ಯಾಂಗ್ಳೂರ್ ಬನ್ಸ್ ಅಂದರೆ ಎಲ್ಲ ಹೋಟೆಲ್ಗಳಲ್ಲಿ ಸಿಗೋ ಬನ್ಸ್ಗಿಂತ ಜಾಸ್ತಿ ಟೇಸ್ಟ್. ಅಮ್ಮ ಬನ್ಸ್ ಆರ್ಡರ್ ಮಾಡಿದ ಮೇಲೆ ನಾನು ಟೇಬಲ್ ಮೇಲೆ ಕೈ ಇಟ್ಟು ಬೇರೆಯವರ ಟೇಬಲಲ್ಲಿ ಬಿಸಿ ಬಿಸಿ ಬನ್ಸ್ ಬರೋದನ್ನು ನೋಡಿಯೇ ನನಗೆ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ಹಾಟ್ ಎಣ್ಣೆಯಿಂದ ಹೊರಬರ್ತಾ ಇರೋ ಆ ಗೋಲ್ಡನ್ ಬನ್ಸ್, ಒಳಗೆ ಸಾಫ್ಟ್ ಸ್ವೀಟ್ ಮತ್ತು ಜೀರಿಗೆ ಸ್ಮೆಲ್. ಒಂದು ಪ್ಲೇಟ್ ಬೆಳಿಗ್ಗೆನೆ ತಿಂದ್ಬಿಟ್ರೆ ದಿನವಿಡೀ ಹ್ಯಾಪಿ ಮೂಡ್. ಈಗ ಮಂಗಳೂರಲ್ಲಿ ಕಡಿಮೆ ಇರೋದ್ರಿಂದ ಮಂಗಳೂರು ಬನ್ಸ್, ಗೋಳಿ ಬಜೆ ಇದೆಲ್ಲ ತಿನ್ನೋದು ತುಂಬ ಕಡಿಮೆ ಆಗಿದೆ. ಆದರೆ ಆ ದೇವಿ ಪ್ರಸಾದ್ ನೆನಪು, ಅಮ್ಮನ ಜೊತೆ ತಿಂದ ಸಿಂಪಲ್ ಬ್ರೇಕ್ಫಾಸ್ಟ್ ಇವತ್ತಿಗೂ ಮೈಂಡಲ್ಲಿ ಫುಲ್ ಡೀಟೇಲ್ ಹಾಗೇ ಉಳಿದಿದೆ. ಯಾವಾಗ ಮನೆ ನೆನಪಾಗ್ತದೋ ಆವಾಗ ಸೀದಾ ಬ್ಯಾಗ್ ಇಟ್ಕೊಂಡು ಮನೆಗೆ ಹೋಗೋಕ್ಕಂತೂ ಅದಕ್ಕೆ ನಾನೇ ಇವತ್ತು ಮಂಗಳೂರು ಬನ್ಸ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಮ್ಯಾಂಗ್ಳೂರ್ ಮಿಸ್ ಆದರೆ ಸಿನಿಮಾ ನೋಡೋದು, ಔಟಿಂಗ್ ಹೋಗೋದು ಕೆಲವ್ರಿಗೆ ಸೊಲ್ಯೂಷನ್ ಆದರೆ ಬನ್ಸ್ ಮಾಡಿದರೆ ಸಾಕು, ನನ್ನ ಎಲ್ಲ ನೆನಪುಗಳು ನನಗೆ ರಿಟರ್ನ್ ಬರ್ತವೆ. ಮತ್ತು ಒಂದ್ಸಲಿ ಫ್ರೈ ಆದಮೇಲೆ ಅಯ್ಯೋ ಲಿಟ್ರಲಿ ಚೈಲ್ಡ್ಹುಡ್ ನೆನಪಾಗ್ತಾ ಇದೆ. ಹೀಗಾಗಿ ನಾನು ಎಲ್ಲಿಯಾದರೂ ಇರಲಿ ಒಂದು ಮ್ಯಾಂಗ್ಳೂರ್ ಬನ್ಸ್ ಮಾಡಿದರೆ ಸಾಕು, ನನ್ನ ಬಾಲ್ಯ, ಅಮ್ಮ, ಚರ್ಚ್, ದೇವಿ ಪ್ರಸಾದ್, ಬೆಳ್ತಂಗಡಿ ಎಲ್ಲವೂ ಒಂದೇ ಪ್ಲೇಟಲ್ಲಿ ನೆನಪಾಗ್ತವೆ. ಸೊ ನೀವು ಮಂಗಳೂರನ್ನು ಮಿಸ್ ಮಾಡುವಾಗ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನಿಮಗೆ ಫೇವ್ರೇಟ್ ಆದ ಫುಡ್ ಯಾವುದು, ಮೆಮೊರೀಸ್ ಯಾವುದು ಅಂತ ಶೇರ್ ಮಾಡಿ. ಮತ್ತು ಗೋಳಿ ಬಜೆನೂ ನನ್ನ ಫೇವ್ರೇಟೇ, ಆದರೆ ಗೋಳಿ ಬಜೆ ಶೇಪಲ್ಲಿ ಅಂತೂ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಈಸಿಯಾಗಿ ಬನ್ಸೇ ಮಾಡಿದೆ. ನನಗೆ ಬನ್ಸ್ ಸ್ವಲ್ಪ ಸುಟ್ಟೋದಂಗೆ ಕಾಣ್ಬೋದು, ಆದರೆ ಮೆಮೊರೀಸ್, ಟೇಸ್ಟ್ ವಾಸ್ ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ.